press the bell icon on the YouTube app and never miss another update. ಹಲೋ ಸ್ಟೂಡೆಂಟ್ಸ್, ನಾವು ಹಿಂದಿನ ತರಗತಿನಲ್ಲಿ ಏನು ತಿಳ್ಕೊಂಡಿದ್ವಪ್ಪ ಅಂತ ಅಂದರೆ ಸಂವೇಗದ ಸಂರಕ್ಷಣೆ. ಅಲ್ಲಿ ಒಂದು ಡಿರೈವೇಷನ್ ಇತ್ತು, ಅದನ್ನು ನಾವು ಯಾವ ಥರ ನಿರೂಪಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಅದಾದಮೇಲೆ ಮತ್ತು ಏನು ತಿಳ್ಕೊಂಡಿದ್ವಿ ಅಂತ ಅಂದರೆ ಅದರ ಮೇಲೆ ಬರ್ತಕ್ಕಂಥ ಕೆಲವೊಂದು ಚಟುವಟಿಕೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅಂದರೆ ಬಲೂನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಗಾಳಿ ಊದ್ಬಿಟ್ಟು ಅದನ್ನು ಯಾವ ಥರ ನಾವು ಸಂವೇಗದ ಸಂರಕ್ಷಣೆಯ ನಿಯಮಕ್ಕೆ ಕನ್ವರ್ಟ್ ಮಾಡಬೇಕು ಅಲ್ವಾ. ಮತ್ತು ಟೆಸ್ಟು ಗಾಜಿನ ಪ್ರಣಾಳ ತಗೊಂಡ್ಬಿಟ್ಟು ಅಲ್ಲಿಗೆ ಯಾವ ಥರ ನಾವು ಎಕ್ಸ್ಪೆರಿಮೆಂಟ್ ಮಾಡ್ಕೊತ ಹೋಗಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಮಕ್ಕಳ ಇವತ್ತಿನ ಕ್ಲಾಸಲ್ಲಿ ಏನು ತಿಳ್ಕೊಳ್ಳೋಣ ಅಂತಂದರೆ ಸಂವೇಗದ ಸಂರಕ್ಷಣೆಯ ಮೇಲೆ ಕೆಲವೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಉದಾಹರಣೆ ಲೆಕ್ಕಗಳು ಅಂತ ಬರ್ತವೆ, ಅವನ್ನ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಇಲ್ಲಿ ಉದಾಹರಣೆ 9.6ರಲ್ಲಿ ಏನಿದೆ ಅಂತ ನೋಡೋಣ. 20 ಗ್ರಾಂ ದ್ರವ್ಯರಾಶಿಯ ಗುಂಡೊಂದನ್ನು 150 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ 2 kg ದ್ರವ್ಯರಾಶಿಯ ಪಿಸ್ತೂಲಿನಿಂದ ಆರಿಸಲಾಗಿದೆ ಅಂತ ಅಂದರೆ ನೋಡ್ರಿ, ಈಗ ಪಿಸ್ತೂಲಿನಿಂದ ಆರಿಸಲಾಗಿದೆ ಅಂತ ಅಂದರೆ ಅಲ್ಲಿ ಇರ್ತಕ್ಕಂಥ ಇನಿಷಿಯಲ್ ಪ್ರಾರಂಭಿಕ ವೇಗ ಏನಿರುತ್ತೆ ಅದು ರೆಸ್ಟಲ್ಲಿತ್ತು ಅಂತಂದರೆ ಆ ಪಿಸ್ತೂಲಿನಿಂದ ಏನು ಮಾಡಿಲ್ಲ, ಆ ಬುಲೆಟ್ನ ಫೈರ್ ಮಾಡಿಲ್ಲ, ಆರಿಸಿಲ್ಲ ಅಂತ ಅಂದ್ಕೋಬೇಕು. ಅವಾಗ M1 × U1 + M2 × U2 ಏನಾಗಿರುತ್ತೆ, 0 ಆಗಿರುತ್ತೆ. ಯಾಕೆ ಅಂತಂದರೆ ಅದು ಸುಮ್ಮನೆ ರೆಸ್ಟಲ್ಲಿರುತ್ತಲ್ವ, ಅದಕ್ಕೋಸ್ಕರ ಅದರ ಪ್ರಾರಂಭಿಕ ವೇಗ ಏನಾಗಿರುತ್ತೆ ಲೆಫ್ಟ್ ಸೈಡಲ್ಲಿ ಇರೋದು ಯಾವಾಗಲೂ 0 ಆಗಿರುತ್ತೆ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತ ಅಂದರೆ 20 ಗ್ರಾಂ ದ್ರವ್ಯರಾಶಿಯ ಗುಂಡೊಂದನ್ನು. 20 ಗ್ರಾಂ ದ್ರವ್ಯರಾಶಿ ಅಂತಂದರೆ M1 = 20 ಗ್ರಾಂ ಕೊಟ್ಟಿದ್ದಾರೆ. ನಾವು ಇದನ್ನು ಆಮೇಲೆ kgಗೆ ಕನ್ವರ್ಟ್ ಮಾಡ್ಕೋಬೇಕು. ದ್ರವ್ಯರಾಶಿಯ ಗುಂಡೊಂದನ್ನು 150 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ, ಅಂದರೆ V1 ಎಷ್ಟಾಗುತ್ತೆ ಅಂತ ಅಂದರೆ 150 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. 2 kg ದ್ರವ್ಯರಾಶಿಯ ಪಿಸ್ತೂಲಿನಿಂದ ಆರಿಸಲಾಗಿದೆ. ಆ ಪಿಸ್ತೂಲಿಂದು ದ್ರವ್ಯರಾಶಿ ಅಂತ ಅಂದರೆ M2 ಎಷ್ಟಿದೆ, 2 kg ಇದೆ. ಸೊ ಇಲ್ಲಿ kg ಇದ್ದರೆ ಇಲ್ಲಿ ಗ್ರಾಮಲ್ಲಿ ಇದೆಯಲ್ವಾ, ಅದನ್ನು kgಗೆ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದರೆ ಪಿಸ್ತೂಲಿನ ಹಿಮ್ಮೆಟ್ಟುವಿಕೆಯ ವೇಗ ಎಷ್ಟು? ಈಗ ಒಂದು ಪಿಸ್ತೂಲಿಂದ ಗುಂಡು ಆರಿಸ್ತಾ ಇದ್ದೀವಿ ಅಂತ ಅಂದರೆ ಈ ಥರ ಆರಿಸಿದಾಗ ಅಟ್ ಎ ಟೈಮಲ್ಲಿ ಯಾವಾಗ ಆರಿಸ್ತೀವಿ ಆ ಪಿಸ್ತೂಲು ಸ್ವಲ್ಪ ಹಿಂದಕ್ಕೆ ಬರುತ್ತೆ. ಆ ಹಿಂದಕ್ಕೆ ಬರ್ತಕ್ಕಂಥ ವೇಗ ಎಷ್ಟು ಅನ್ನೋದನ್ನ ಇಲ್ಲಿ ಕೇಳಿದ್ದಾರೆ. ಅಂತಂದರೆ ನಾವು ಏನನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, V2 ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಒಂದು ಪಿಸ್ತೂಲ್ ಇರುತ್ತೆ, ಆ ಪಿಸ್ತೂಲಿಂದ ಏನು ಮಾಡ್ತಾರೆ, ಬುಲೆಟ್ನ ಫೈರ್ ಮಾಡ್ತಾ ಇದ್ದಾರೆ. ಆ ಬುಲೆಟ್ಟು ಅಥವಾ ಆ ಗುಂಡು ಎಷ್ಟು ವೇಗದಲ್ಲಿ ಹೋಗ್ತಾ ಇದೆ ಅಂದರೆ 150 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹೋಗ್ತಾ ಇದೆ. ಅದರದ್ದು ದ್ರವ್ಯರಾಶಿ ಎಷ್ಟಿದೆ ಅಂತಂದರೆ 20 ಗ್ರಾಮ್ ಇದೆ. ಆ ಪಿಸ್ತೂಲಿಂದು ಎಷ್ಟು ದ್ರವ್ಯರಾಶಿ ಇದೆ ಅಂತಂದರೆ 2 kg ಇದೆ. ಆ ಪಿಸ್ತೂಲಿಂದ ಗುಡ್ಡನ್ನು ನಾವು ಆರಿಸಿದಾಗ ಆ ಪಿಸ್ತೂಲು ಹಿಂದಕ್ಕೆ ಬರುತ್ತೆ ತಾನೇ. ಇದು ಯಾವ ನಿಯಮ? ನ್ಯೂಟನ್ನ ಚಲನೆಯ 3ನೇ ನಿಯಮದ ಪ್ರಕಾರ ಹಿಂದಕ್ಕೆ ಬರುತ್ತೆ. ಮೊನ್ನೆ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ. ಸೊ ಇಲ್ಲಿ 2 kg ಇದೆ. ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು, V2ನ ಕ್ಯಾಲ್ಕುಲೇಟ್ ಮಾಡಬೇಕು. V2 ಅಂತ ಅಂದರೆ ಆ ಪಿಸ್ತೂಲು ಎಷ್ಟು ವೇಗದಿಂದ ಹಿಂದಕ್ಕೆ ಬರುತ್ತೆ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೋಡಿ ಇಲ್ಲಿ ನಾವಿಲ್ಲಿ ಸಂವೇಗದ ಸಂರಕ್ಷಣೆಯ ನಿಯಮದ ಪ್ರಕಾರ ಇಲ್ಲಿ ಬರ್ಕೊಳ್ಳೋಣ. M1 × U1 + M2 × U2 = M1 × V1 + M2 × V2. ಓಕೆನಾ? ಇಲ್ಲಿ M1 × U1 ಅಂತ ಅಂದರೆ ಪಿಸ್ತೂಲಿಂದು ವಿಶ್ರಾಂತ ಸ್ಥಿತಿನಲ್ಲಿ ಇದ್ದಾಗ ಸುಮ್ಮನೆ ಹಿಂಗೆ ನಿಂತ್ಕೊಂಡಿರ್ತೀವಿ, ಅವಾಗ ಅದಕ್ಕೆ ಯಾವುದೇ ವೇಗ ಇರೋದಿಲ್ಲ ಅಲ್ವಾ. ಸೊ ಅಲ್ಲಿ ಏನಾಗುತ್ತೆ, 0 ಆಗಿರುತ್ತೆ. ಪ್ಲಸ್ M2 × U2 ಅಂದರೆ ಆ ಗುಂಡು ಆ ಪಿಸ್ತೂಲೊಳಗಿದ್ರೂ ಅದು ಏನಾಗಿರೋದಿಲ್ಲ, ಫೈರ್ ಮಾಡದೇ ಇದ್ದ ಕಾರಣ ಹಂಗೆ ಇರುತ್ತೆ. ಸೊ ಅಲ್ಲಿನೂ ಏನಾಗುತ್ತೆ, ಅದ್ರ ವ್ಯಾಲ್ಯೂ 0 ಆಗುತ್ತೆ. ಇಲ್ಲಿ ಏನು ಮಾಡ್ಬೋದು ಅಂತ ಅಂದರೆ M1 × V1 + M2 × V2 ಅಂತ ಮಾಡ್ಕೋಬೋದಲ್ವಾ. ನೆಕ್ಸ್ಟು ಏನು ಮಾಡ್ಬೋದು ಅಂತ ಅಂದರೆ 0 + 0 ಅಂದರೆ ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂಬಿಟ್ಟು M1 × V1 + M2 × V2 ಅಂತ ಬರೆದಾಗ ಇಲ್ಲಿ ಏನು ಬರಿಬೋದು ಹೇಳ್ರಿ, M1 × V1 = -M2 × V2 ಅಂತ ಬರಿಬೋದಲ್ವಾ. ಈಗ M1 × V1 ಅಂತ ಅಂದರೆ M1 ಅಂದರೆ ಇಲ್ಲಿದೆ. ಆ M1 ಅನ್ನೋದನ್ನ ಏನು ಕೊಟ್ಟಿದ್ದಾರೆ, ಗ್ರಾಮಲ್ಲಿ ಕೊಟ್ಟಿದ್ದಾರೆ. M1 = 20 ಗ್ರಾಮ್ ಅಂತ ಕೊಟ್ಟಿರೋದ್ರಿಂದ ಅದನ್ನು kg ಕನ್ವರ್ಟ್ ಮಾಡ್ಕೋಬೇಕು ಅಂದರೆ 20 / 1000ದಿಂದ ಏನು ಮಾಡಬೇಕು, ಭಾಗಿಸ್ಬೇಕು. ಸೊ
ಕ್ಯಾನ್ಸಲ್ ಆದಾಗ 0.02 kg ಬರುತ್ತೆ. ಓಕೆನಾ? ಈಗ ನಾವು kgಗೆ ಕನ್ವರ್ಟ್ ಮಾಡ್ಕೊಂಡ್ವಿ. ಫಸ್ಟ್ ನಾವು m1 ಇಂಟು v1ನ ಕಂಡುಹಿಡ್ಕೊಳ್ಳೋಣ. m1 ಇಂಟು v1. m1 ಅಂತ ಅಂದರೆ 0.02 kg ಇದೆಯಲ್ವಾ, ಅದು 0.02 kg ಇಂಟು v1 ಅಂತ ಅಂದರೆ ಆ ಗುಂಡಿದು ವೇಗ ಎಷ್ಟಿದೆ? 150 m/s ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 300 ಬರುತ್ತೆ. ಇಲ್ಲಿ 0.00 ಈ ಥರ ಇರೋದ್ರಿಂದ 0.02 ಅಲ್ವಾ, ಸಾರಿ 0.02. ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇದ್ರ ವ್ಯಾಲ್ಯೂ 3.00 kg m/s ಬರುತ್ತೆ. ಸೊ ಇಲ್ಲಿ ಏನು ಮಾಡ್ಬೋದು? 3 kg m/s ಅಂತ ಬರಿಬೋದು. ಇದು m1 ಇಂಟು v1. ನಮಗೆ ಈಗ m2 ಇಂಟು v2 ಬೇಕಾಗಿದೆ. ಸೊ ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಇದನ್ನು ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನೋಡಿ, ರಬ್ ಮಾಡ್ತೀನಿ ಇದನ್ನು. m2 ಅಂತ ಅಂದರೆ 2 kg. ಇಲ್ಲೇನಿರುತ್ತಪ್ಪ? m1 ಇಂಟು v1 ಈಕ್ವಲ್ ಟು ಮೈನಸ್ ಆಫ್ m2 ಇಂಟು v2 ಅಂತ ಹೇಳುತ್ತಲ್ವ. ಸೊ ಇಲ್ಲಿ ನೋಡಿ, m1 ಇಂಟು v1 ವ್ಯಾಲ್ಯೂ ನಮಗೆ 3 kg m/s ಬಂದಿದೆ. m2 ಅಂತ ಅಂದರೆ ಆ ಗನ್ನಿಂದು ತೂಕ ಎಷ್ಟಿದೆ? 2 kg ಇದೆ ಅಲ್ವಾ, 2 kg ಇಂಟು v2. ನಮಗೆ ಬೇಕಾಗಿರೋದೇನು? v2 ಅಂತ ಅಂದರೆ ಆ ಪಿಸ್ತೂಲು ಎಷ್ಟು ವೇಗದಿಂದ ಹಿಂದಕ್ಕೆ ಬಂತು ಅನ್ನೋದು ಬೇಕು. v2 ಈಕ್ವಲ್ ಟು ಏನಾಗುತ್ತೆ? ಈಗ 3 kg, ಇಲ್ಲಿ ಮೈನಸ್ಸು, ಯಾಕಂತಂದರೆ ಹೊರಗಡೆ ಮೈನಸ್ ಇದೆ. ಸೊ ಇಲ್ಲೇನಾಗುತ್ತೆ? -3 kg m/s ಡಿವೈಡೆಡ್ ಬೈ 2 kg, 2 kg ಆಗುತ್ತಲ್ವ. ಈ ಕೆ ಜಿ ಏನಾಯಿತು? ಕ್ಯಾನ್ಸಲ್ ಆಗುತ್ತೆ. 2 1 2, 2 1 2, 2 5 10 ಆಯಿತು. v2 ಈಕ್ವಲ್ ಟು -1.5 m/s ಅಂತ ಅಂದರೆ ಆ ಪಿಸ್ತೂಲು ಏನಾಗುತ್ತೆ ಅಂತ ಅಂದರೆ ಇಷ್ಟು ವೇಗದಿಂದ ಹಿಂದಕ್ಕೆ ಬರುತ್ತೆ. ನೋಡಿ, ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು ಏನಪ್ಪ ಅಂತ ಅಂದರೆ ಬುಲೆಟಿಂದು ವೇಗ 150 m/s ಇದ್ದರೆ ಅದರದ್ದು ದ್ರವ್ಯರಾಶಿ ಎಷ್ಟಿತ್ತು? 0.02 kg ಇತ್ತು. ಇಲ್ಲಿ v2 ಅಂತಂದರೆ ನಾವು ಕಂಡುಹಿಡ್ಕೊಂಡಿದ್ದೀವಲ್ವ, ಅದು -1.5 m/s ಇದೆ. ಇಲ್ಲಿ m2 ಎಷ್ಟಿದೆ? 2 kg ಇದೆ. ಸೊ ದ್ರವ್ಯರಾಶಿ ಕಡಿಮೆ ಇದ್ದರೆ ಅದರದ್ದು ವೇಗ ಏನಾಗುತ್ತೆ? ಕಡಿಮೆ ಆಗುತ್ತೆ. ದ್ರವ್ಯರಾಶಿ ಕಡಿಮೆ ಇದ್ದರೆ ಅದ್ರ ವೇಗ ಜಾಸ್ತಿ ಇರುತ್ತೆ. ದ್ರವ್ಯರಾಶಿ ಜಾಸ್ತಿ ಇದ್ದರೆ ಅದ್ರ ವೇಗ ಏನಾಗುತ್ತೆ? ಕಡಿಮೆ ಆಗುತ್ತೆ. ನೋಡಿ, ಇಲ್ಲಿ 0.02 kg 20 ಗ್ರಾಮಲ್ಲಿ 2 kgಯಲ್ಲಿ. ಸೊ ಇದು ಕಂಪೇರ್ ಮಾಡಿದರೆ ತುಂಬ ಚಿಕ್ಕ ದ್ರವ್ಯರಾಶಿ ಹೊಂದಿದೆಯಲ್ವ, ಯಾವುದು? ಆ ಬುಲೆಟು. ಸೊ ಇಲ್ಲಿ ಬುಲೆಟಿಂದು ಆ ಗುಂಡಿಂದು ವೇಗ 150 m/s ಆಯಿತು ಅಂತ ಅಂದರೆ ಆ ಪಿಸ್ತೂಲಿಂದು ವೇಗ ಎಷ್ಟಾಗುತ್ತೆ? ಬರೀ 1.5 m/s ಆಗುತ್ತೆ. ಈ ಮೈನಸ್ ಚಿಹ್ನೆ ಏನನ್ನು ತೋರಿಸುತ್ತೆ ಅಂತ ಅಂದರೆ ಗುಂಡು ಫೈರ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಮುಂದಕ್ಕೆ ಹೋಗುತ್ತೆ. ಆ ಕ್ಷಣದಲ್ಲಿ ಆ ಪಿಸ್ತೂಲ್ ಹಿಂದಕ್ಕೆ ಬರುತ್ತಲ್ವ, ಅದು ಹಿಂದಕ್ಕೆ ಬರುತ್ತೆ. ಸೊ ಅಲ್ಲಿ ದಿಕ್ಕುಗಳು ಏನಾಗ್ತವೆ? ವಿರುದ್ಧವಾಗ್ತಾವಲ್ವ. ಸೊ ಇದು
ಆ ದಿಕ್ಕು ವಿರುದ್ಧವಾಗಿರುವ ಚಿಹ್ನೆ ವಿರುದ್ಧವಾಗಿರೋದನ್ನ ತೋರಿಸುತ್ತೆ. ಇಷ್ಟು ವೇಗದಿಂದ ಆ ಪಿಸ್ತೂಲು ಹಿಂದಕ್ಕೆ ಬರುತ್ತೆ ಅಂತ ಅರ್ಥ ಆಯ್ತಲ್ವಾ. ಇಲ್ಲಿ M1 U1 + M2 U2 ಅಂತ ಅಂದರೆ ಇನಿಷಿಯಲ್ ಆಗಿ ಏನಾಗಿರುತ್ತೆ, ಅದರದ್ದು ಸಂವೇಗ 0 ಆಗಿರುತ್ತೆ ಅಂತ ಅಂದ್ಕೋಬೇಕು. ಅದು ಆ್ಯಕ್ಷನಲ್ಲಿ ಇದೆ ಅಂತ ಅಂದಾಗ M1 × V1 ಕೊಟ್ಟಿದ್ದಾರೆ + M2 × V2 ಕೊಟ್ಟಿದ್ದಾರೆ. ನಾವಿಲ್ಲಿ ಯಾವುದನ್ನು V1 ಕಂಡುಹಿಡಿಬೇಕು ಅಥವಾ V2ನ ಕಂಡುಹಿಡಿಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಈ ಥರನ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ನೆಕ್ಸ್ಟು ಉದಾಹರಣೆ ಲೆಕ್ಕ 2ಕ್ಕೆ ಹೋಗೋಣ. ನಿಮಗೆ ಸಂವೇಗದ ಸಂರಕ್ಷಣೆಯ ನಿಯಮ ಒಂದು ಗೊತ್ತಾಯಿತು ಅಂತ ಅಂದರೆ, ಆಮೇಲೆ ಚಲನೆಯ 3ನೇ ನಿಯಮ ಗೊತ್ತಾಯಿತು ಅಂದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಮು ತುಂಬ ಈಸಿಯಾಗಿ ನಾವೇನು ಮಾಡ್ಬೋದಪ್ಪ, ಸಾಲ್ವ್ ಮಾಡ್ಬೋದು. ಪರಿಹಾರ ಇಲ್ಲ. ಉದಾಹರಣೆ 9.7. ಉದಾಹರಣೆ 9.7. 40 kg ದ್ರವ್ಯರಾಶಿಯ 40 kg ದ್ರವ್ಯರಾಶಿಯ ಹುಡುಗಿಯೊಬ್ಬಳು (5 ಮೀಟರ್/ಸೆಕೆಂಡ್) ವೇಗದಲ್ಲಿ 5 ಮೀಟರ್/ಸೆಕೆಂಡ್ ವೇಗದಲ್ಲಿ ನಿಶ್ಚಲ ಸ್ಥಿತಿಯಲ್ಲಿರುವ ಸ್ಥಿತಿಯಲ್ಲಿರುವ 3 kg ದ್ರವ್ಯರಾಶಿಯುಳ್ಳ 3 kg ದ್ರವ್ಯರಾಶಿಯುಳ್ಳ ಘರ್ಷಣೆ ಇಲ್ಲದ ಗಾಲಿಗಳುಳ್ಳ ಘರ್ಷಣೆ ಇಲ್ಲದ ಗಾಲಿಗಳುಳ್ಳ ಬಂಡಿ ಅದಕ್ಕೇನಂತಾರೆ, ಕಾರ್ಟ್. ಬಂಡಿಯ ಮೇಲಕ್ಕೆ ಅಡ್ಡಲಾಗಿ ನೆಗೆಯುತ್ತಾಳೆ. ಬಂಡಿ ಚಲಿಸತೊಡಗಿದಂತೆ ಆಕೆಯ ವೇಗ ಎಷ್ಟು? ಆಕೆಯ ವೇಗ ಎಷ್ಟು? ಅಡ್ಡಲಾಗಿ ಯಾವುದೇ, ಇಲ್ಲೊಂದು ಕಂಡೀಷನ್ ಕೊಟ್ಟಿದೆ ನೋಡಿ, ಅಡ್ಡಲಾಗಿ ಯಾವುದೇ ಅಸಂತುಲಿತ ಬಾಹ್ಯ ಬಲವು
ಅಸಂತುಲಿತ ಬಾಹ್ಯ ಬಲವು ಪ್ರಯೋಗವಾಗುತ್ತಿಲ್ಲ ಎಂದುಕೊಳ್ಳೋಣ. ಪ್ರಯೋಗವಾಗುತ್ತಿಲ್ಲ ಎಂದುಕೊಳ್ಳೋಣ. ನೋಡಿ, ಈ ಪ್ರಶ್ನೆನ ಒಂದ್ಸರಿ ನೀವು ಗ್ಲಾನ್ಸ್ ಮಾಡ್ಕೊಳ್ಳಿ, ಏನು ಕೊಟ್ಟಿರ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ನೋಡಿ, 40 kg ದ್ರವ್ಯರಾಶಿಯ ಹುಡುಗಿಯೊಬ್ಬಳು, ಒಬ್ಬ ಹುಡುಗಿ ಇರ್ತಾಳೆ. ಆ ಹುಡುಗಿದು ದ್ರವ್ಯರಾಶಿ, ಅವ್ರದ್ದು ತೂಕ ಅಂದರೆ ದ್ರವ್ಯರಾಶಿ ಮಾಸ್ ಎಷ್ಟಿದೆ ಅಂತ ಅಂದರೆ 40 kg ಇದೆ. ಅವಳು 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ನಿಶ್ಚಲ ಸ್ಥಿತಿಯಲ್ಲಿರುವ ಅಂತ ಅಂದರೆ, ನಿಶ್ಚಲ ಸ್ಥಿತಿ ಅಂದರೆ ಏನಪ್ಪ, ರೆಸ್ಟ್ ಪೊಸಿಷನಲ್ಲಿ ಇರುತ್ತೆ, ಅದು ಏನು ಚಲಿಸೋದಿಲ್ಲ ಅಂತ ಅರ್ಥ. ನಿಶ್ಚಲ ಸ್ಥಿತಿಯಲ್ಲಿರುವ 3 kg ದ್ರವ್ಯರಾಶಿಯುಳ್ಳ ಘರ್ಷಣೆ ಇಲ್ಲದ ಗಾಲಿಗಳುಳ್ಳ, ಇಲ್ಲಿ ಇಂಪಾರ್ಟೆಂಟ್ ನೋಡಬೇಕು, 3 kg ದ್ರವ್ಯರಾಶಿ ಇರುತ್ತೆ. ಯಾವುದಕ್ಕೆ? ಘರ್ಷಣೆ ಇಲ್ಲದ ಗಾಲಿಗಳುಳ್ಳ ಬಂಡಿಗೆ ಅಂದರೆ ಕಾರ್ಟಿಗೆ 3 kg ದ್ರವ್ಯರಾಶಿಯುಳ್ಳ ಘರ್ಷಣೆ ಇಲ್ಲದ ಗಾಲಿಗಳುಳ್ಳ ಬಂಡಿ ಅಥವಾ ಕಾರ್ಟ್ ಮೇಲಕ್ಕೆ ಅಡ್ಡಲಾಗಿ ನೆಗೆಯುತ್ತಾಳೆ. ಅಡ್ಡಲಾಗಿ ಅಂತಂದರೆ ಹಾರಿಜಾಂಟಲ್ ಆಗಿ ಅವಳು ಜಂಪ್ ಮಾಡ್ತಾಳೆ. ಹಾರಿಜಾಂಟಲ್ ಆಗಿ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ, ನಾವಿಲ್ಲಿ ಸರಳ ರೇಖಾ ಚಲನೆ ಅಂತ ಸ್ಟಡಿ ಮಾಡ್ತಾ ಇದ್ದೀವಲ್ವ, ಅದಕ್ಕೋಸ್ಕರ ಅವಳು ಹಾರಿಜಾಂಟಲ್ ಆಗಿ ನೆಗಿತಾ ಇದ್ದಾಳೆ ಅಂತ ಕೊಟ್ಟಿದ್ದಾರೆ. ಅಡ್ಡಲಾಗಿ ಅಂದರೆ ಅದೇ. ಬಂಡಿ ಚಲಿಸತೊಡಗಿದಂತೆ ಆಕೆಯ ವೇಗ ಎಷ್ಟು? ಬಂಡಿ ಚಲಿಸತೊಡಗಿದಂತೆ ಅಂತ ಅಂದರೆ ಅಲ್ಲಿ ನೆನ್ಪಿಟ್ಕೋಬೇಕು, ಬಂಡಿ ಮೇಲೆ ಅವಳಿರ್ತಾಳೆ. ಅವಳಿದ್ರೆ ಆ ಬಂಡಿದು ತೂಕ ಮತ್ತು ಏನಪ್ಪ ಅಂತಂದರೆ ಆ ಹುಡುಗಿದು ತೂಕನೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇಲ್ಲಿ ಕೇಳಿರೋದೇನು ಅಂತ ಅಂದರೆ, ಆ ಬಂಡಿ ಮತ್ತು ಆ ಹುಡುಗಿ ಹೋಗ್ತಾರಲ್ವ ವೇಗದಲ್ಲಿ, ಆ ವೇಗನ ಕೇಳಿದ್ದಾರೆ. ಆ ವೇಗ ಕೇಳಿದ್ದಾರೆ ಅಂತ ಅಂದರೆ ಏನು ಮಾಡಬೇಕು, ಆ ಬಂಡಿ ಮೇಲೆ ಇರ್ತಕ್ಕಂಥ ಹುಡುಗಿ ತೂಕ ಎರಡನ್ನೂ ನಾವು ಆ್ಯಡ್ ಮಾಡಿಬಿಟ್ಟು ಇಂಟು ವಿ ಅಂತ ಮಾಡ್ಕೋಬೇಕು. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲೊಂದು ಕಾರ್ಟ್ ಇದೆ, ಇದು ಕಾರ್ಟ್ ಅಂತ ಅಂದ್ಕೊಳ್ಳಿ. ಇಲ್ಲೊಬ್ಳು ಹುಡುಗಿ ಇದ್ದಾಳೆ, ಓಕೆನಾ? ಈ ಹುಡುಗಿದು ತೂಕ M1 ಎಷ್ಟಿದೆ? 40 kg ಇದೆ. ಇದು ಬಂಡಿ. ಈ ಬಂಡಿದು ತೂಕ M2 ಎಷ್ಟಿದೆ ಅಂತ ಅಂದರೆ 3 kg ಇದೆ, ಓಕೆನಾ? ಇಲ್ಲಿ ಆ ಹುಡುಗಿ ಏನು ಮಾಡ್ತಾಳೆ ಅಂತ ಅಂದರೆ, ಅವಳದು ಇನಿಷಿಯಲ್ ವೆಲಾಸಿಟಿ U1 ಎಷ್ಟಿದೆ ಅಂತ ಅಂದರೆ 5 ಮೀಟರ್ ಪರ್ ಸೆಕೆಂಡ್ ಇದೆ. ಆವಾಗ U2 ಅಂತ ಅಂದರೆ ಏನು? U2 ಅಂತಂದರೆ ಈ ಬಂಡಿ ನಿಶ್ಚಲ ಸ್ಥಿತಿಯಲ್ಲಿರುತ್ತಲ್ವಾ, ನಿಶ್ಚಲ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ವೇಗ ಇರೋದಿಲ್ಲ. ಅದು ನಿಶ್ಚಲ ಸ್ಥಿತಿ ಅಂದರೆ ಅದರದ್ದು ವೇಗ 0 ಆಗಿರುತ್ತೆ ಅಂತ ಅರ್ಥ. ಆಮೇಲೆ ಅವಳು ಏನು ಮಾಡ್ತಾಳೆ ಅಂತ ಅಂದರೆ ಮೇಲಕ್ಕೆ ಅಡ್ಡಲಾಗಿ ನೆಗೆಯುತ್ತಾಳೆ. ಆ ಹುಡುಗಿ ಏನು ಮಾಡ್ತಾಳೆ ಅಂತ ಅಂದರೆ ಈ ಕಾರ್ಟ್ ಮೇಲೆ ಅಡ್ಡಲಾಗಿ ಅಂತಂದರೆ ಹಾರಿಜಾಂಟಲ್ ಆಗಿ ಅಲ್ಲಿ ನೆಗೀತಾಳಲ್ವಾ, ಅವಳು ನೆಗೆಯೋದನ್ನು ನಾನು ಈ ಥರ ಡಾಟೆಡ್ ಲೈನಲ್ಲಿ ತೋರಿಸ್ತೀನಿ ನಿಮಗೆ, ನೀಟಾಗಿ ಅರ್ಥ ಆಗಲಿ ಅಂತ ಮಕ್ಕಳೇ, ಓಕೆನಾ? ಇಲ್ಲಿ ನೋಡಿ, ಹಿಂಗೆ ಅವಳು ಇಲ್ಲೇ ನೆಗೆದಿರ್ತಾಳೆ. ಇವರು ಕೇಳಿರೋ ಕ್ವಶನ್ ಏನಪ್ಪ ಅಂತ ಅಂದರೆ, ಅವಳು ನೆಗೆದಿರ್ತಾಳೆ ಆ ಕಾರ್ಟ್ ಮೇಲೆ ಅಂತ ಅಂದರೆ ಆ ಕಾರ್ಟಿಗೆ ಒಂದು ವೇಗ ಬರುತ್ತೆ. ಆ ವೇಗದಿಂದ ಏನಾಗುತ್ತೆ, ಆ ಕಾರ್ಟು ಮುಂದಕ್ಕೆ ಚಲಿಸುತ್ತೆ. ಬಂಡಿ ಚಲಿಸತೊಡಗಿದಂತೆ ಅವಳು ಅದ್ರ ಮೇಲಿದ್ದಾಳೆ ಅಂತ ಅಂದರೆ ಅಲ್ಲಿ ದ್ರವ್ಯರಾಶಿ ಆ ಕಾರ್ಟಿಂದು ಮತ್ತು ಆ ಹುಡುಗಿದು ತಗೋಬೇಕಾಗುತ್ತೆ ಅಂತ ಹೇಳಿದೆ ನಾನು. ಬಂಡಿ ಚಲಿಸತೊಡಗಿದಂತೆ ಆಕೆಯ ವೇಗ ಎಷ್ಟು? ಹಾಗಾದರೆ ಆ ಹುಡುಗಿ ವೇಗ ಎಷ್ಟು ಅಂತ ಕೇಳಿದ್ದಾರೆ. ವಿ ಎಷ್ಟು ಅಂತ ಕೇಳಿದ್ದಾರೆ. ಅಡ್ಡಲಾಗಿ ಯಾವುದೇ ಅಸಂತುಲಿತ ಬಾಹ್ಯ ಬಲವು ಪ್ರಯೋಗವಾಗುತ್ತಿಲ್ಲ ಎಂದುಕೊಳ್ಳೋಣ. ಘರ್ಷಣೆ ಇಲ್ಲದ ಗಾಲಿಗಳವು ಹೊರಗಡೆಯಿಂದ ಯಾವ ಬಲನೂ ಇದ್ರ ಮೇಲೆ ಆಕ್ಟ್ ಆಗ್ತಿಲ್ಲ ಅಂತ ಅಂದ್ಕೊಳ್ಳೋಣ ಅಂತ ಹೇಳಿದ್ದಾರೆ.
ಓಕೆನಾ. ಇಲ್ಲಿ ನಾವು ಏನು ಮಾಡಬೇಕು ಅಂತ ಅಂದರೆ ವಿನ ಕ್ಯಾಲ್ಕುಲೇಟ್ ಮಾಡಬೇಕು. ವಿನ ಅಂತ ಅಂದರೆ ಅವಳು ಕಾರ್ಟ್ ಮೇಲೆ ಜಂಪ್ ಮಾಡ್ತಾಳಲ್ವಾ ಅವ್ಳಿಗೆ, ಆಗ ಅವಳದು ವೇಗ ಎಷ್ಟಿತ್ತು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ನಾವೇನು ಕಂಡುಹಿಡೋಣ, m1 ಇಂಟು u1 ಪ್ಲಸ್ m2 ಇಂಟು u2. ಇದೇನಪ್ಪ ಅಂತಂದರೆ m2 ಇಂಟು u2 ಅಂತ ಅಂದರೆ ಆ ಬಂಡಿ ಇರುತ್ತಲ್ಲ, ಆ ಬಂಡಿ ನಿಶ್ಚಲ ಸ್ಥಿತಿನಲ್ಲಿ ಇದ್ದಾಗ ಆ ಹುಡುಗಿದು ಏನಿರುತ್ತೆ ಅವಳಿಗೆ ಅವಳದೇ ಆದ ಒಂದು ಮಾಸು ಮತ್ತು ವೆಲಾಸಿಟಿ ಇದೆ ಅಂತ ಕೊಟ್ಟಿದ್ದಿರ್ತಾನೆ ಅದು. m1 ಅಂತ ಅಂದರೆ ಅವಳದು ತೂಕ ಎಷ್ಟು, ದ್ರವ್ಯರಾಶಿ 40 kg ಇಂಟು u1 ಅಂತ ಅಂದರೆ 5 ಮೀಟರ್ ಪರ್ ಸೆಕೆಂಡ್ ಇದೆ. ಪ್ಲಸ್ ನೋಡಿ ಇಲ್ಲಿ m2 ಅಂತ ಅಂದರೆ ಆ ಕಾರ್ಟಿಂದು ಆ ಬಂಡಿದು ದ್ರವ್ಯರಾಶಿ 3 kg ಇದೆ ಇಂಟು u2 ಅಂತ ಅಂದರೆ 0, ಯಾಕಂದರೆ ಅದು ನಿಶ್ಚಲ ಸ್ಥಿತಿನಲ್ಲಿ ಇತ್ತಲ್ವಾ ಅದಕ್ಕೆ. ಇಲ್ಲಿ ನೋಡಿ 4 20 200 kg ಮೀಟರ್ ಪರ್ ಸೆಕೆಂಡ್ ಆಯಿತು ಇದು. ನೆಕ್ಸ್ಟು ಆ ಕಾರ್ಟ್ ಮೇಲೆ ಜಂಪ್ ಮಾಡ್ತಾಳೆ. ಜಂಪ್ ಮಾಡಿದಾಗ ಆ ಹುಡುಗಿದು ವೆಲಾಸಿಟಿ ಕೇಳಿದ್ದಾರೆ ಅಲ್ವಾ. ಕಾರ್ಟ್ ಮೇಲೆ ಜಂಪ್ ಮಾಡಿದಾಳೆ ಅಂತ ಅಂದಾಗ ಆ ಹುಡುಗಿದು ದ್ರವ್ಯರಾಶಿ ಮತ್ತು ಕಾರ್ಟಿಂದು ದ್ರವ್ಯರಾಶಿನ ನಾವು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡ್ಕೊಂಡಿದ್ದಕ್ಕೆ ಇಂಟು ವಿನ ಮಲ್ಟಿಪ್ಲೈ ಮಾಡ್ಕೋಬೇಕು. m1 ಪ್ಲಸ್ m2 ಇಂಟು ವಿ ಅಂತ ಅರ್ಥ ಇದು. m1 ಅಂತ ಅಂದರೆ ಏನು, ಆ ಹುಡುಗಿದು ದ್ರವ್ಯರಾಶಿ, ಪ್ಲಸ್ m2 ಅಂತ ಅಂದರೆ ಆ ಬಂಡಿದು ದ್ರವ್ಯರಾಶಿ ಎಷ್ಟಿದೆ 3 kg ಇದೆ ಇಂಟು ವಿ. 40 kg ಪ್ಲಸ್ 3 kg ಎಷ್ಟು, 43 kg ಇಂಟು ವಿ. ಈಗ ನಾವು ಏನು ಮಾಡೋಣ, ಸಂವೇಗದ ಸಂರಕ್ಷಣೆ ನಿಯಮನ ಅಪ್ಲೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, m1 ಇಂಟು u1 ಪ್ಲಸ್ m2 ಇಂಟು u2 ಈಕ್ವಲ್ ಟು m1 ಪ್ಲಸ್ m2 ಇಂಟು ವಿ. ಇಲ್ಲಿ ಯಾಕೆ ಆ್ಯಡ್ ಮಾಡಿದ್ದೀವಿ ಗೊತ್ತಾಯ್ತಲ್ವಾ. ಇಲ್ಲಿ ನೋಡಿ, ಇದು ಆ ಕ್ರಿಯೆ ನಡೆಯೋಕ್ಕಿಂತ ಮುಂಚೆ ರೆಸ್ಟಲ್ಲಿತ್ತಲ್ವ ಆವಾಗಿಂದು. ಇದು ಯಾವುದು ಅಂತ ಅಂದರೆ ಅವಳು ಆ ಕಾರ್ಟ್ ಮೇಲೆ, ಆ ಬಂಡಿ ಮೇಲೆ ನೆಗ್ದಾಗಿರೋವಂಥ ಕ್ರಿಯೆ ಇದು. ಆಗ ಆ ಹುಡುಗಿ ಮತ್ತು ಆ ಕಾರ್ಟ್ದು ಜೊತೆಗೆ ಇರ್ತಕ್ಕಂಥ ದ್ರವ್ಯರಾಶಿ ತಗೊಂಡು ಅದಕ್ಕೆ ಇಂಟು ವಿ ಮಾಡ್ಕೋಬೇಕು. ಅಲ್ಲಿ v1 ಪ್ಲಸ್ v2 ಮಾಡಬಾರ್ದು, ಯಾಕಂತಂದರೆ ಆ ಕಾರ್ಟಿಂದು ಮತ್ತು ಆ ಹುಡುಗಿದು ವೇಗ ಸೇಮ್ ಇರುತ್ತೆ. ಯಾಕಂದರೆ ಆ ಕಾರ್ಟ್ ಮೇಲೆ ಆ ಹುಡುಗಿ ನಿಂತ್ಕೊಂಡಿದ್ದಾಳೆ ಅಂತ ಅಂದರೆ ಆ ಕಾರ್ಟ್ ಎಷ್ಟು ವೇಗದಿಂದ ಹೋಗುತ್ತೋ ಆ ಹುಡುಗಿನೂ ಕೂಡ ಅಷ್ಟೇ ವೇಗದಿಂದ ಹೋಗ್ತಾ ಇದ್ದಾಳೆ ಅಂತ ಅರ್ಥ. ಅದಕ್ಕೆ ನಾವು v1 ಪ್ಲಸ್ v2 ಅಂತ ನಾವು ಸಪ್ರೇಟಾಗಿ ತೊಗೋಬಾರ್ದು. ಏನಂತ ತೊಗೋಬೇಕು, ವಿ ಅಂತ ತೊಗೋಬೇಕು. ಇಲ್ಲಿ ನೋಡಿ, m1 ಇಂಟು u1 ಅಂತ ಅಂದರೆ ಇಲ್ಲಿ ಬಂದಿದೆ ಅಲ್ವಾ, ಅದು 200 kg ಮೀಟರ್ ಪರ್ ಸೆಕೆಂಡು. ಇದು 0 ಇರುತ್ತೆ ಬಿಡಿ, ಯಾಕಂದರೆ ಅದು ಕಾರ್ಟ್ ಏನಾಗಿರುತ್ತೆ ನಿಶ್ಚಲ ಸ್ಥಿತಿನಲ್ಲಿ ಇರುತ್ತೆ. m1 ಪ್ಲಸ್ m2 ಅಂತ ಅಂದರೆ 43 kg ಇಂಟು ವಿ. ನಮಗೆ ಏನು ಬೇಕು, ವಿ ಬೇಕಾಗಿದೆ. ಸೊ ವಿ ಬೇಕು ಅಂತಂದರೆ ಏನು ಮಾಡೋಣ, ವಿನ ಲೆಫ್ಟ್ ಸೈಡಿಗೆ ತೊಗೊಂಬರೋಣ. ವಿ ಈಕ್ವಲ್ ಟು ಏನಾಗುತ್ತೆ, 200 kg ಮೀಟರ್ ಪರ್ ಸೆಕೆಂಡ್ ಡಿವೈಡ್ ಬೈ 43 kg ಆಗುತ್ತಲ್ವ. ಈ ಕೆ ಜಿ ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ 200ನ 43ರಿಂದ ಭಾಗಿಸೋಣ. ಸೊ ಅಲ್ಲಿ ಆನ್ಸರ್ ಎಷ್ಟು ಬರುತ್ತೆ ನೋಡೋಣ. 200 ನೋಡಿ, ಇಲ್ಲಿ 40 ಇದ್ದಿದ್ರೆ 4 20 ಅಂದರೆ 45 200 ಅಂತ ಬಂದುಬಿಡೋದು. 43 ಇದೆ, 43 4 ಮಾಡೋಣ. 43 5 ಮಾಡಿದರೆ ಅದು ಆನ್ಸರ್ ಬರೋಲ್ಲ, ಅಂದರೆ ಈ ನಂಬರ್ಗೇನೋ ದೊಡ್ಡದಾಗುತ್ತೆ.
43 ಇಂಟು 4 ಮಾಡಿದಾಗ 4 12, 12 2 1 ಕ್ಯಾರಿ ಆಯಿತು. 4 4 16, 16 1 17 ಆಯಿತು. 172 172. 10ರಲ್ಲಿ 2 ಹೋದರೆ ಎಷ್ಟು? 8. ಇಲ್ಲಿ 9 ಉಳಿಯುತ್ತೆ. 9ರಲ್ಲಿ 7 ಹೋದರೆ 2 ಆಗುತ್ತೆ. ಇಲ್ಲಿ 1 ಉಳಿಯುತ್ತೆ. 1ರಲ್ಲಿ 1 ಹೋದರೆ 0. ಇಲ್ಲಿ ಪಾಯಿಂಟ್ ತೊಗೊಂಡಾಗ ಇಲ್ಲಿ ಏನಾಗುತ್ತಪ್ಪ? 0 ಆಗುತ್ತೆ. ಇಲ್ಲಿ 43 ಇಂಟು 7 ತಗೊಂಡ್ರೆ ಇದಕ್ಕಿಂತ ಜಾಸ್ತಿ ಬರುತ್ತೆ. ಸೊ 43 ಇಂಟು 6 ತಗೊಳ್ಳೋಣ. 6 ತೊಗೊಂಡಾಗ ಏನಾಗುತ್ತೆ? 6 3 18, 1 ಕ್ಯಾರಿ, 6 4 24 1 25 ಆಗುತ್ತೆ. ಇಲ್ಲಿ ಎಷ್ಟಾಯಿತು? 24 1 25, 256 ಆಯಿತು. ಇಲ್ಲಿ 10ರಲ್ಲಿ 6 ಹೋದರೆ 4, 7ರಲ್ಲಿ 5 ಹೋದರೆ 2 0. ಮತ್ತು ಇಲ್ಲಿ 20. 43 ಇಂಟು 5 ಮಾಡ್ಕೊಳ್ಳೋಣ. 43 ಇಂಟು 5 ಮಾಡಿದರೆ 5 3 15, 15ಕ್ಕೆ 5 1 ಕ್ಯಾರಿ, 5 4 20 21 21, 215 ಆಗುತ್ತೆ. 215 ಇಲ್ಲಿಗೆ ಸಾಕು. ಪಾಯಿಂಟ್ ಆಫ್ಟರು 2 ಡಿಜಿಟ್ಸ್ ಬಂದರೆ ಅಲ್ಲಿಗೆ ಸ್ಟಾಪ್ ಮಾಡೋಣ. ಸ್ಟಾಪ್ ಮಾಡಿದರೆ ಆಯಿತು. 10ರಲ್ಲಿ 5 ಹೋದರೆ 5, 3ರಲ್ಲಿ 1 ಹೋದರೆ 2 0 0. ಇಲ್ಲಿ ಏನಾಯಿತು ಅಂತ ಅಂದರೆ ಇದರದ ಆನ್ಸರ್ ಎಷ್ಟು? ಹುಡುಕಿದ್ದು ವೇಗ 4.65 ಮೀಟರ್ ಪರ್ ಸೆಕೆಂಡ್ ಆಯಿತು. ಇಷ್ಟು ವೇಗದಿಂದ ಆ ಕಾರ್ಟು ಮತ್ತು ಆ ಹುಡುಗಿ ಹೋಗ್ತಾ ಇದ್ದಾರೆ, ವೇಗದಿಂದ ಚಲಿಸ್ತಾ ಇದ್ದಾರೆ ಅಂತ ಅರ್ಥ. ಗೊತ್ತಾಯ್ತಲ್ವಾ? ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ ಕ್ವಶನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಅರ್ಥ ಮಾಡಿಕೊಂಡು ಅಲ್ಲಿ ಯಾವುದಕ್ಕೆ m1 + m2ನೇ ಯಾವಾಗ ಆ್ಯಡ್ ಮಾಡಬೇಕು, ಯಾವಾಗ v ತೊಗೋಬೇಕು, ಯಾಕೆ v1 + v2 ತೊಗೋಬಾರ್ದು ಅನ್ನೋದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಆಗ ಮಾತ್ರ ಈ ಥರದ ಪ್ರಾಬ್ಲಮ್ಸ್ ನೀವು ಸಾಲ್ವ್ ಮಾಡ್ತೀರಾ. ಸೊ ಒಂದ್ಸರಿ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ ಮಕ್ಕಳೇ. ಆಯ್ತಲ್ವಾ? ಫಸ್ಟಿಂದ ಎಷ್ಟು ವೇಗ ಇತ್ತು ಅವಳಿಗೆ? 5 ಮೀಟರ್ ಪರ್ ಸೆಕೆಂಡ್ ಇತ್ತು ಇಷ್ಟೆಲ್ಲ ಸ್ಥಿತಿನಲ್ಲಿ. ಯಾಕೆ ಇಲ್ಲಿ ವೇಗ ಕಡಿಮೆ ಆಯಿತು ಅಂತ ಅಂದರೆ ಆ ದ್ರವ್ಯರಾಶಿ ಜಾಸ್ತಿ ಆಯಿತು. ಈಗ 40, ಅವಳು ಎಷ್ಟು ಕೆ ಜಿ ಇದ್ದು? 40 ಕೆ ಜಿ ಇತ್ತು. 40 ಕೆ ಜಿಗೆ 3 ಕೆ ಜಿ ಆ್ಯಡ್ ಆದರೆ ಅಲ್ಲಿ ಅವ್ರದ್ದು ದ್ರವ್ಯರಾಶಿ ಜಾಸ್ತಿ ಆದರೆ ಅಲ್ಲಿ ಹೋಗ್ತಕ್ಕಂಥ ವೇಗ ಏನಾಗುತ್ತೆ? ಕಡಿಮೆ ಆಗುತ್ತೆ ಅಂತ ಅರ್ಥ. ನೆಕ್ಸ್ಟು ಟೆಕ್ಸ್ಟ್ ಬುಕ್ಕಲ್ಲಿರ್ತಕ್ಕಂಥ ಉದಾಹರಣೆ 9.8 ನೋಡೋಣ. ಉದಾಹರಣೆ ಇಬ್ಬರು ವಿರುದ್ಧ ತಂಡಗಳ ಆಟಗಾರರು ಇಬ್ಬರು ವಿರುದ್ಧ ತಂಡಗಳ ಆಟಗಾರರು ಹಾಕಿ ಚೆಂಡನ್ನು ಹೊಡೆಯುವ ಭರದಲ್ಲಿ ಡಿಕ್ಕಿ ಹೊಡೆಯುತ್ತಾರೆ. ಹಾಕಿ ಚೆಂಡನ್ನು ಹೊಡೆಯಕ್ಕೆ ಹೋಗಿ ಅವರೇ ಏನು ಮಾಡ್ತಾರೆ? ಡಿಕ್ಕಿ ಹೊಡ್ಕೊತಾರೆ ಅಂತ ಅರ್ಥ. ಹೊಡೆಯುವ
ಬರದಲ್ಲಿ ಡಿಕ್ಕಿ ಹೊಡೆಯುತ್ತಾರೆ. ಮತ್ತು ಆ ಕೂಡಲೇ ಒಬ್ಬರ ಮೇಲೆ ಒಬ್ಬರು ಅದಾದ ತಕ್ಷಣನೇ ಏನು ಮಾಡ್ತಾರೆ, ಆ ಕೂಡಲೇ ಒಬ್ಬರ ಮೇಲೆ ಒಬ್ಬರು ಸಿಕ್ಕಿ ಹಾಕ್ಕೊಳ್ತಾರೆ. ಡಿಕ್ಕಿ ಹೊಡೆದಾಗ ಅದೇ ತಾನೇ ಆಗೋದು. ಒಬ್ಬರ ಮೇಲೆ ಒಬ್ಬರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಸಿಕ್ಕಾಕೊಂಡ್ಬಿಡ್ತಾರೆ ಅವರು. ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಈ ಪ್ರಾಬ್ಲಮ್ಮು ಬರೆಯೋದು ತುಂಬ ಕಷ್ಟ. ಯಾಕಂದರೆ ದೊಡ್ಡ ಲೈನ್ಸ್ ಇದೆ, ಬಟ್ ಅರ್ಥ ಮಾಡ್ಕೊಳ್ಳೋದು ಈಸಿಯಾಗಿ ಅರ್ಥ ಮಾಡ್ಕೊಬೋದು. ಒಬ್ಬನ ದ್ರವ್ಯರಾಶಿ 60 kg. ಅಂದರೆ ಇಬ್ಬರು ಆಟಗಾರರು ಇರ್ತಾರಪ್ಪ, ಒಬ್ಬಂದು ದ್ರವ್ಯರಾಶಿ ಎಷ್ಟು ಕೊಟ್ಟಿದ್ದಾರೆ, 60 kg ಕೊಟ್ಟಿದ್ದಾರೆ. ಒಬ್ಬನ ದ್ರವ್ಯರಾಶಿ 60 kg. 60 kg ಸಣ್ಣ ಇದಲ್ವ, ಅದಕ್ಕೆ ದೊಡ್ಡ ಬರುತ್ತೆ. 60 kg. ಮತ್ತು ಆತ 5 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಚಲಿಸುತ್ತಿರುತ್ತಾನೆ. ಆಯಿತಾ? ಮತ್ತು 55 kg ದ್ರವ್ಯರಾಶಿಯುಳ್ಳ ಮತ್ತೊಬ್ಬನು, ಅವನ ಜೊತೆಗೆ ಇನ್ನೊಬ್ಬನ ಇರ್ತಾನಲ್ವಾ, ಅವನ ಜೊತೆಗೆ ಅಂತಂದರೆ ಅವನ ವಿರುದ್ಧವಾಗಿ ಆಟ ಆಡೋನು. ಮತ್ತೊಬ್ಬನ ಏನು ಬರುತ್ತೆ, 55 kg ದ್ರವ್ಯರಾಶಿಯುಳ್ಳ ಮತ್ತೊಬ್ಬನು 6 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ 6 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮೊದಲ ಆಟಗಾರನೆಡೆಗೆ ಚಲಿಸುತ್ತಿರುತ್ತಾನೆ. ನೋಡ್ರಿ, ಮೊದಲನೇ ಆಟಗಾರ ಎಲ್ಲಿರ್ತಾನ ಆ ಕಡೆಗೆ ಚಲಿಸ್ತಾ ಇದ್ದಾನೆ ಅಂತ ಅರ್ಥ. ಅಂದರೆ ಅವರಿಬ್ಬರು ಆಪೋಸಿಟ್ ಆಗಿದ್ದಾರೆ ಅಂತ ಅರ್ಥ. ಮೊದಲ ಆಟಗಾರನೆಡೆಗೆ ಚಲಿಸುತ್ತಿರುತ್ತಾನೆ. ಅವರು ಸಿಕ್ಕಿಕೊಂಡ ಮೇಲೆ, ಅವರು ಡಿಕ್ಕಿ ಹೊಡೆದ್ಮೇಲೆ ಸಿಕ್ಕೊಂಡ್ರಲ್ಲಪ್ಪ, ಅದು ಅವರು ಸಿಕ್ಕಿಕೊಂಡ ಮೇಲೆ ಯಾವ ದಿಕ್ಕಿನಲ್ಲಿ ಮತ್ತು ಎಷ್ಟು ವೇಗದಲ್ಲಿ ಅವರು ಮುಂದುವರಿಯುತ್ತಾರೆ. ಅವರಿಬ್ಬರ ಪಾದಗಳು
ಪಾದಗಳು, ಮತ್ತು ಮೈದಾನ ಇವೆರಡರ ನಡುವಿನ ಘರ್ಷಣೆ ಗಣನೀಯವಲ್ಲದ್ದು. ಗಣನೀಯ ಅಂತಂದರೆ ಲೆಕ್ಕಕ್ಕಿಲ್ಲಿದ್ದು ಅಂತ ಅರ್ಥ. ನಿರ್ಲಕ್ಷಿಸ್ಬೋದು ಅಂದರೆ ನೆಗ್ಲೆಕ್ಟ್ ಮಾಡ್ಬೋದು. ಗಣನೀಯವಲ್ಲದ್ದು. ನಿರ್ಲಕ್ಷಿಸಬಹುದಾದ ಎಂದುಕೊಳ್ಳೋಣ. ನಿರ್ಲಕ್ಷಿಸಬಹುದಾದ. ಎಂದುಕೊಳ್ಳೋಣ. ಕ್ವಶನ್ ಇದೆ, ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ನೋಡಿ ಮಕ್ಕಳೇ, ಈ ಕ್ವಶನು ಭಾಳ ಸಿಂಪಲ್ಲಾಗಿದೆ, ಇಷ್ಟು ದೊಡ್ಡದಿದೆ ಅಷ್ಟೇ. ಇಬ್ಬರು ವಿರುದ್ಧ ತಂಡಗಳ ಆಟಗಾರರು ಹಾಕಿ ಚೆಂಡನ್ನು ಒಡೆಯೋ ಬರದಲ್ಲಿ ಡಿಕ್ಕಿ ಹೊಡಿತಾ ಇದ್ದಾರೆ. ಹಾಕಿ ಆಟ ಆಡೋದು ಗೊತ್ತಲ್ವಾ? ಹಾಕಿ ಚೆಂಡಲ್ಲೇ ಹಾಕಿ ಸ್ಟಿಕ್ಸ್ ಇರುತ್ತೆ, ಕೆಳಗಡೆ ಚೆಂಡು ಇರುತ್ತೆ, ಅದನ್ನ ಹೊಡಿಬೇಕಾಗಿರುತ್ತೆ, ಹೊಡಿತಾ ಇರ್ತಾರೆ. ಯಾರು? ಇಬ್ಬರು ವಿರುದ್ಧ ತಂಡಗಳ ಆಟಗಾರರು. ವಿರುದ್ಧ ಅಂತ ಅಂದರೆ ಒಬ್ಬ ಆಟಗಾರ ಇಲ್ಲಿದ್ದರೆ ಒಬ್ಬ ಆಟಗಾರ ಇಲ್ಲಿರ್ತಾನೆ, ವಿರುದ್ಧ ದಿಕ್ಕಿನಲ್ಲಿ ಇರ್ತಾರೆ ಅಂತ ಅರ್ಥ. ಹಾಕಿ ಚೆಂಡನ್ನು ಒಡೆಯುವ ಬರದಲ್ಲಿ ಡಿಕ್ಕಿ ಹೊಡೆಯುತ್ತಾರೆ ಮತ್ತು ಆ ಕೂಡಲೇ ಒಬ್ಬರ ಮೇಲೆ ಒಬ್ಬರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಅವರು ಡಿಕ್ಕಿ ಹೊಡೆದ ತಕ್ಷಣ ಏನಾಗ್ತಾರೆ ಅಂತ ಅಂದರೆ ಅವರಿಬ್ರು ಜೊತೆಗೆ ಇರ್ತಾರೆ. ಅಂತಂದರೆ ಅಂಟ್ಕೊಂಡ್ಬಿಡ್ತಾರೆ. ಈಗ ಡಿಕ್ಕಿ ಹೊಡೆದಾಗ ಹೆಂಗಾಗುತ್ತೆ ನೋಡ್ರಿ, ಜೊತೆಗೆ ಇರ್ತೀವಿ ತಾನೆ, ಹಾಗೆ ಅವರು ಇರ್ತಾರೆ ಅಂತ ಅರ್ಥ. ಒಬ್ಬರ ಮೇಲೆ ಒಬ್ಬರು ಸಿಕ್ಕಿ ಹಾಕಿಕೊಳ್ಳೋದು ಅಂತಂದರೆ ಜೊತೆಗೆ ಇರೋದು ಅಂತ ಅರ್ಥ. ಜೊತೆಗೆ ನಾವು ಡಿಕ್ಕಿ ಹೋಗ್ದಾಗ ಹೆಂಗಿರ್ತೀವಲ್ವ ಆ ಥರ ಇರ್ತಾರೆ. ಒಬ್ಬನ ದ್ರವ್ಯರಾಶಿ 60 kg. ಅಲ್ಲಿ ಒಬ್ಬನ ದ್ರವ್ಯರಾಶಿ ಎಷ್ಟು kg ಇರುತ್ತೆ? 60 kg ಇರುತ್ತೆ. ಮತ್ತು ಆತ 5 m/s ವೇಗದಲ್ಲಿ ಚಲಿಸುತ್ತಿರುತ್ತಾನೆ. ಅಂದರೆ ಒಬ್ಬನ ದ್ರವ್ಯರಾಶಿ, ಯಾರಿಗೆ 60 kg ದ್ರವ್ಯರಾಶಿ ಇರುತ್ತೆ ಅವರು ಎಷ್ಟು ವೇಗದಲ್ಲಿ ಚಲಿಸ್ತಾ ಇರ್ತಾರೆ? 5 m/s ವೇಗದಲ್ಲಿ ಚಲಿಸ್ತಾ ಇರ್ತಾರೆ. ಮತ್ತು ಇನ್ನೊಬ್ಬರಿಗೆ ಎಷ್ಟಿರುತ್ತೆ ದ್ರವ್ಯರಾಶಿ ಅಂದರೆ 55 kg ದ್ರವ್ಯರಾಶಿ ಇರುತ್ತೆ. ಮತ್ತೊಬ್ಬನು 6 m/s ವೇಗದಲ್ಲಿ ಮೊದಲ ಆಟಗಾರನಿಗೆ ಚಲಿಸುತ್ತಿರುತ್ತಾನೆ. ನೋಡಿ, ಅವನು ಫಸ್ಟಿನ ಆಟಗಾರ ಇಲ್ಲಿದ್ದರೆ ಎರಡನೇ ಆಟಗಾರ ಇಲ್ಲಿರ್ತಾನೆ. ಅವನದು ದ್ರವ್ಯರಾಶಿ 55 kg ಇರುತ್ತೆ. ಅವನು ಎಷ್ಟು m/s ವೇಗದಲ್ಲಿ ಮೊದಲನೇ ಆಟಗಾರನಿಗೆ ಚಲಿಸ್ತಾ ಇರ್ತಾನಪ್ಪ? 6 m/s ವೇಗದಲ್ಲಿ ಚಲಿಸ್ತಾ ಇರ್ತಾನೆ. ಅವರು ಸಿಕ್ಕಿಕೊಂಡ ಮೇಲೆ, ಅವರು ಡಿಕ್ಕಿ ಆದಮೇಲೆ ಸಿಕ್ಕೊಳ್ತಾರಲ್ವ, ಜೊತೆಗೆ ಇರ್ತಾರಲ್ವ, ಆಗ ಯಾವ ದಿಕ್ಕಿನಲ್ಲಿ ಅವ್ರಿಗೆ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇರ್ತಾರೆ ಮತ್ತು ಎಷ್ಟು ವೇಗದಲ್ಲಿ ಅವರು ಮುಂದುವರಿತಾರೆ ಅಂತ ಇಲ್ಲಿ ಕ್ವಶನ್ ಇದೆ. ಅವರಿಬ್ಬರ ಪಾದಗಳು ಮತ್ತು ಮೈದಾನ ಇವೆರಡರ ನಡುವಿನ ಘರ್ಷಣೆ, ಅಲ್ಲೇನು ಘರ್ಷಣೆ ಆಗುತ್ತಲ್ವ ಅದು ಗಣನೀಯವಲ್ಲದ್ದು. ಅದನ್ನ ನಾವೇನು ಮಾಡ್ಬೋದು? ನೆಗ್ಲೆಕ್ಟ್ ಮಾಡ್ಬೋದು, ನಿರ್ಲಕ್ಷಿಸಬಹುದಾದ ಅಂತ ಅಂದ್ಕೊಳ್ಳೋಣ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನಮಗೆ ಅವರಿಬ್ರದ್ದು ಈ ಇಷ್ಟು ಸೆಂಟೆನ್ಸ್ ಇಟ್ಕೊಂಡ್ಬಿಟ್ಟು ನಾವೇನು ಮಾಡೋಣ ಅಂತ ಅಂದರೆ ಒಂದು ಇಮ್ಯಾಜಿನರಿಯಾಗಿ, ಕಾಲ್ಪನಿಕವಾಗಿ ಒಂದು ಚಿತ್ರನ ಡ್ರಾ ಮಾಡ್ಕೊಳ್ಳೋಣ. ಇಬ್ಬರು ವಿರುದ್ಧ ತಂಡಗಳ ಆಟಗಾರರು ಹಾಕಿ ಚೆಂಡನ್ನು ಹೊಡೆಯುವ ಬರದಲ್ಲಿ ಡಿಕ್ಕಿ ಹೊಡೆಯುತ್ತಾರೆ. ಇಲ್ಲೊಬ್ಬ ಆಟಗಾರ ಇರ್ತಾನೆ. ವಿರುದ್ಧ ಅಂತ ಅಂದರೆ ಈ ಥರನ ತಾನೇ ಅಲ್ವಾ? ಸೊ ಇಲ್ಲಿ ಒಂದು ಅವನ್ನೆಲ್ಲ ಇದೆ. ಹಾಕಿ ಚೆಂಡನ ಇಲ್ಲೊಂದು ಸ್ಟಿಕ್ ಇಟ್ಕೊಂಡಿರ್ತಾರೆ, ಇಲ್ಲೊಂದು ಸ್ಟಿಕ್ ಇಟ್ಕೊಂಡಿರ್ತಾರೆ, ಇಲ್ಲೊಂದು ಬಾಲ್ ಇರುತ್ತೆ, ಹಾಕಿ ಬಾಲು.
ಏನು ಮಾಡ್ತಾರಪ್ಪ, ಡಿಕ್ಕಿ ಹೊಡೆಯುತ್ತಾರೆ. ಅವರಿಬ್ಬರು ಏನು ಮಾಡ್ತಾರೆ, ಡಿಕ್ಕಿ ಹೊಡಿತಾರೆ. ಡಿಕ್ಕಿ ಹೊಡೆದ ಮೇಲೆ ಮತ್ತು ಆ ಕೂಡಲೇ ಒಬ್ಬರ ಮೇಲೆ ಒಬ್ಬರು ಸಿಕ್ಕಿ ಹಾಕ್ಕೊಳ್ತಾರೆ. ಯಾವಾಗ ಡಿಕ್ಕಿ ಹೊಡ್ಕೊತಾರಲ್ವ ಒಬ್ರಿಗೊಬ್ರು, ಅವರಿಬ್ಬರು ಸಿಕ್ಕಾಕೊಳ್ತಾರೆ ಅಂದರೆ ಜೊತೆಗೆ ಇರ್ತಾರೆ, ಜೊತೆಗೆ ಮೂವ್ ಆಗ್ತಾರೆ ಅಂತ ಅರ್ಥ. ಒಬ್ಬನ ದ್ರವ್ಯರಾಶಿ ಅಂತ ಅಂದರೆ ಒಬ್ಬಂದು M1 ಅಂತ ತಗೊಂಡ್ರೆ ಅವ್ರದ್ದು ಎಷ್ಟಿದೆ, 60 kg ಇದೆ. ಆಮೇಲೆ ಅವನು ಎಷ್ಟು ವೇಗದಲ್ಲಿ ಚಲಿಸ್ತಾ ಇರ್ತಾನೆ ಅಂದರೆ U1 ಎಷ್ಟು, U1 ಅಂತ ಅಂದರೆ 60 kg ಇರೋದು 5 m/s ಇದೆ. ನೆಕ್ಸ್ಟ್ ಇನ್ನೊಬ್ಬನು ಇರ್ತಾನಲ್ವಾ, ಅವನ ವಿರುದ್ಧ ಆಟಗಾರ, ಅವನದು ದ್ರವ್ಯರಾಶಿ ಎಷ್ಟಿದೆ, M2 = 55 kg ಇದೆ. ಅವನು ಎಷ್ಟು ವೇಗದಿಂದ ಫಸ್ಟ್ ಮೊದಲನೇ ಆಟಗಾರನೆಡೆಗೆ ಚಲಿಸ್ತಾ ಇರ್ತಾನೆ ಅಂತ ಅಂದರೆ U2 = ಎಷ್ಟಪ್ಪ, 6 m/s ವೇಗದಲ್ಲಿ ಚಲಿಸ್ತಾ ಇರ್ತಾನೆ. ಓಕೆನಾ. ಇಲ್ಲಿ ಮೊದಲ ಆಟಗಾರನಿಗೆ ಚಲಿಸುತ್ತಿರುತ್ತಾನೆ. ಅವರು ಸಿಕ್ಕಿಕೊಂಡ ಮೇಲೆ, ಇಲ್ಲಿ ಸಿಕ್ಕಿಕೊಂಡ ಮೇಲೆ ಅಂತ ಅಂದರೆ ಅವರಿಬ್ಬರು ಜೊತೆಗೆ ಇರ್ತಾರೆ. ಜೊತೆಗೆ ಇದ್ದಾಗ ಅವ್ರ ಮಾಸನ್ನ ನಾವು, ಅವರ ದ್ರವ್ಯರಾಶಿನ ಆ್ಯಡ್ ಮಾಡಬೇಕಾಗುತ್ತೆ. ನಾವು ಹೆಂಗೆ ಅಲ್ಲಿ ಆ ಹುಡುಗಿ ಕಾರ್ಟ್ ಮೇಲೆ ಜಿಗಿತಾಳಲ್ವ, ಜಿಗಿದ ಮೇಲೆ ಆ ಕಾರ್ಟು ಮತ್ತು ಅವ್ಳದ್ದು ತೂಕದ ಜೊತೆಗೆ ತೊಗೊಂಡ್ವಲ್ವ, ಹಾಗೇ ಇಲ್ಲಿ ಅವರಿಬ್ಬರು ಏನೋ ಡಿಕ್ಕಿ ಹೊಡೆದಾದ್ಮೇಲೆ ಸಿಕ್ಕಾಕೊಳ್ತಾರಲ್ವ, ಜೊತೆಗೆ ಇರ್ತಾರಲ್ವ, ಅದಕ್ಕೆ ನಾವೇನು ಮಾಡಬೇಕು, ಆ ಇಬ್ಬರದ್ದು ಆಟಗಾರರದ್ದು ಏನು ಮಾಡಬೇಕು, ದ್ರವ್ಯರಾಶಿನ ಆ್ಯಡ್ ಮಾಡಬೇಕು. ಅದಕ್ಕೆ × V ಅಂತ ತಗೋಬೇಕು. V ಅಂತ ಅಂದರೆ ಇಬ್ಬರದ್ದು ವೇಗ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ, ಸಮ ಇರುತ್ತೆ ಅಂತ. ಅದಕ್ಕೆ ಈಗ ಏನು ಕೇಳಿದ್ದಾರೆ, ಮೊದಲ ಆಟಗಾರನೆಡೆಗೆ ಚಲಿಸುತ್ತಿರುತ್ತಾನೆ. ಅವರು ಸಿಕ್ಕಿಕೊಂಡ ಮೇಲೆ, ಅವ್ರು ಸಿಕ್ಕಾಕೊಂಡ ಮೇಲೆ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾರೆ ಅಂತ. ಈಗ ನೋಡ್ರಿ, ಇದು ಲೆಫ್ಟಿಂದ ರೈಟ್ ಅಂತ ಅಂದರೆ ನಾವೇನು ತೊಗೊತೀವಿ, ಪ್ಲಸ್ ಅಂತ ತೊಗೊತೀವಿ. ಲೆಫ್ಟಿಂದ ರೈಟ್ ಕಡೆಗೆ ಹೋಗ್ತಾ ಇದ್ದಾನೆ ಅಂತ ಅಂದರೆ, ರೈಟಿಂದ ಲೆಫ್ಟ್ ಅಂತ ಅಂದರೆ ನೆಗೆಟಿವ್ ತೊಗೊತೀವಿ. ಓಕೆನಾ. ಇಲ್ಲಿ ಕೇಳಿರೋದು ದಿಕ್ಕು ಮತ್ತು ಅವರು ಎಷ್ಟು ವೇಗದಲ್ಲಿ ಚಲಿಸ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಈಗ ಒಬ್ಬ ವ್ಯಕ್ತಿ ಎಡದಿಂದ ಬಲಕ್ಕೆ ಬರ್ತಾ ಇದ್ದಾನೆ ಅಂತ ಅಂದರೆ ಅದನ್ನ ಪ್ಲಸ್ ಅಂತ ತೊಗೋಬೇಕು. ಬಲದಿಂದ ಎಡಕ್ಕೆ ಬಂದಾಗ ಮೈನಸ್ ಅಂತ ತೊಗೋಬೇಕು. ಅದೇ ರೂಲ್ಸ್. ಈಗ ನಾವೇನು ಮಾಡೋಣ ಅಂತ ಅಂದರೆ ಫಸ್ಟು M1 × U1 ಪ್ಲಸ್ M2 × U2ನ ಕಂಡುಹಿಡ್ಕೊಳ್ಳೋಣ. M1 × U1 ಅಂತ ಅಂದರೆ ಆ ಮೊದಲನೇ ವ್ಯಕ್ತಿದು ಎಷ್ಟು ಮಾಸ್ ಇದೆ, 60 kg ಇದೆ. ಇಂಟು U1 ಅಂತ ಅಂದರೆ 5 m/s ಇದೆ. ಪ್ಲಸ್ M2 ಅಂತ ಅಂದರೆ 55 kg ಇದೆ. ಇಂಟು U2 ಅಂತ ಅಂದರೆ 6 m/s ಇದೆ. ಓಕೆನಾ. ಇಲ್ಲಿ ನೋಡಿ 6 × 5 = 30. ಇಲ್ಲಿ ನಾವು ತಗೋಬೇಕಾಗಿರೋದು ನೆಗೆಟಿವ್ ಸೈನ್. ಯಾಕಂತಂದರೆ ಆ ವ್ಯಕ್ತಿ ಏನಾಗ್ತಾ ಇದ್ದಾನೆ, ಮೊದಲನೇ ವ್ಯಕ್ತಿಯ ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದ್ದಾನೆ. ಸೊ ಅದಕ್ಕೆ ಇಲ್ಲಿ ನಾವು ಮೈನಸ್ ಚಿಹ್ನೆ ತಗೋಬೇಕು. 6 × 5 = 30. 300 kg m/s ಪ್ಲಸ್ 55 × 6ನ್ನು ಮಲ್ಟಿಪ್ಲೈ ಮಾಡಿದ್ವಿ ಅಂತಂದರೆ 330 ಬರುತ್ತೆ. ಇಲ್ಲಿ ಮೈನಸ್ 330 kg m/s ಆಗುತ್ತೆ. ಇಲ್ಲಿ ಏನು ಮಾಡೋಣ ಅಂತ ಅಂದರೆ ಇದನ್ನು ಇದ್ರ ಜೊತೆಗೆ ಕಳ್ಕೊಳ್ಳೋಣ. ಇಲ್ಲಿ ದೊಡ್ಡ ನಂಬರಿಗೆ ಮೈನಸ್ ಚಿಹ್ನೆ ಇರೋದ್ರಿಂದ 330ರಲ್ಲಿ 300 ಹೋದರೆ ಎಷ್ಟು, 30 ಮೈನಸ್ 30 kg m/s ಆಗುತ್ತೆ. ಇದು ಯಾವುದ್ರದ್ದು ವ್ಯಾಲ್ಯೂ, M1 × U1 ಪ್ಲಸ್ M2 × U2. ಅವರು ಇಬ್ಬರು ಆಟಗಾರರು ಏನು ಮಾಡ್ತಾರೆ, ಸಿಕ್ಕಾಕೊಳ್ತಾರಲ್ವ, ಆವಾಗ ಅವರು ಒಟ್ಟಿಗೆ ಇರ್ತಾರೆ. ಒಟ್ಟಿಗೆ ಇದ್ದಾಗ ಅದನ್ನೇನು ಅಂತ ತಗೊಳ್ಳೋಣ, M1 + M2 × V ಅಂತ ತಗೊಳ್ಳೋಣ.
M1 ಪ್ಲಸ್ M2. M1 ಅಂತ ಅಂದರೆ ಆ ಫಸ್ಟಿಂದು ಆಟಗಾರ ಇರ್ತಾನಲ್ವ, ಹಾಕಿ ಆಟಗಾರ, ಅವನದು ದ್ರವ್ಯರಾಶಿ 60 kg ಇರುತ್ತೆ. ಪ್ಲಸ್ ಅವನ ಮಾಸ್ ಎಷ್ಟು 55 kg. ಅವರಿಬ್ಬರು ಜೊತೆಗೆ ಇದ್ದಾಗ ಅವ್ರದ್ದು ವೇಗ ಸೇಮ್ ಇರುತ್ತೆ. ಸೊ ಅದಕ್ಕೆ ನಾವು V ಅಂತ ತಗೋಬೇಕು. ಇಲ್ಲಿ ನಾವೇನು ಮಾಡೋಣ ಅಂತ ಅಂದರೆ ಸಂವೇಗದ ಸಂರಕ್ಷಣೆಯ ನಿಯಮನ ಬರ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ M1 ಇಂಟು U1 ಪ್ಲಸ್ M2 ಇಂಟು U2 ಈಕ್ವಲ್ ಟು M1 ಪ್ಲಸ್ M2 ಇಂಟು ಏನು V. M1 ಇಂಟು U1 ಪ್ಲಸ್ M2 ಇಂಟು U2ದು ವ್ಯಾಲ್ಯೂ ಎಷ್ಟಿದೆ -30 kg ಮೀಟರ್ ಪರ್ ಸೆಕೆಂಡ್ ಇದೆ. ಈಕ್ವಲ್ ಟು M1 ಪ್ಲಸ್ M2 ಅಂತ ಅಂದರೆ 60 kg ಪ್ಲಸ್ 55 kg ಅಂದರೆ 115 kg ಇಂಟು V. ನಮಗೇನು ಬೇಕು V ಬೇಕಾಗಿದೆ. ಸೊ ಅದಕ್ಕೆ ನಾವೇನು ಮಾಡ್ಕೊಳ್ಳೋಣ, V ಈಕ್ವಲ್ ಟು -30 kg ಮೀಟರ್ ಪರ್ ಸೆಕೆಂಡ್ ಹೋಲ್ ಡಿವೈಡ್ ಬೈ 115 kg ಆಗುತ್ತಲ್ವಾ. ಇದನ್ನು ಏನು ಮಾಡೋಣ, ಡಿವೈಡ್ ಮಾಡ್ಕೊಳ್ಳೋಣ. 5ರಿಂದ ಹೋಗುತ್ತಲ್ವಾ, 5 30, 5 2 10, 5 3 15. ಎಷ್ಟಾಯಿತು? V ಈಕ್ವಲ್ ಟು -6/23. ಇಲ್ಲಿ kg ಕ್ಯಾನ್ಸಲ್ ಆಗುತ್ತಲ್ವಾ, ಉಳಿಯೋದೇನು ಮೀಟರ್ ಪರ್ ಸೆಕೆಂಡ್ ಅಂತ ಉಳಿಯುತ್ತೆ. ಈಗ ನಾವು 6ನ್ನು 23ರಿಂದ ಭಾಗಿಸೋಣ. 23 ಇಲ್ಲಿದೆ, 6 ಇಲ್ಲಿದೆ. ಸೊ 0 ತಗೊಳ್ಳೋಣ. ಇಲ್ಲೇನಾಗುತ್ತೆ 60 ಆಗುತ್ತೆ. 23 ಎರಡಲೇ ಎಷ್ಟು 46 ಅಲ್ವಾ. 46 10ರಲ್ಲಿ 6 ಹೋದರೆ 4, 5ರಲ್ಲಿ 4 ಹೋದರೆ 1 ಆಗುತ್ತೆ. 0 ತಗೊಳ್ಳೋಣ. 23 ಇಂಟು 6 ಮಾಡ್ಕೊಳ್ಳೋಣ. 6 3 18, 1 ಕ್ಯಾರಿ, 6 2 12, 13. ಓಕೆನಾ. ಇಲ್ಲಿ ಏನಾಗುತ್ತಪ್ಪ ಅಂದರೆ 138 ಆಗುತ್ತೆ. ಇಷ್ಟಕ್ಕೆ ಸಾಕಿಟ್ಬಿಡೋಣ. 10ರಲ್ಲಿ 8 ಹೋದರೆ 2, ಇಲ್ಲೇನಾಗುತ್ತೆ 3ರಲ್ಲಿ 3 ಹೋದರೆ 0 ಆಗುತ್ತೆ. ನೆಕ್ಸ್ಟು ಇದ್ರದ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದರೆ 0.26. V ಈಕ್ವಲ್ ಟು -0.26 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇಲ್ಲಿ ಯಾಕೆ ನೆಗೆಟಿವ್ ಸೈನ್ ಬಂತು ಅಂತ ಅಂದರೆ ಅವರಿಬ್ಬರು ಏನು ಮಾಡ್ತಾರೆ ಅಂತಂದರೆ, ನಾನು ನೆಗೆಟಿವ್ ಸೈನ್ ಯಾವುದಕ್ಕೆ ಬರುತ್ತೆ ಅಂತ ಹೇಳಿದ್ದೆ, ಲೆಫ್ಟಿಂದ ರೈಟ್ ಅಂದರೆ ಎಡಗಡೆಯಿಂದ ಬಲಗಡೆಗೆ ಚಲಿಸುವಾಗ ಪ್ಲಸ್ ಬರುತ್ತೆ, ರೈಟಿಂದ ಲೆಫ್ಟಿಗೆ ಮೀನ್ಸ್ ಬಲದಿಂದ ಎಡಕ್ಕೆ ಚಲಿಸುವಾಗ ನೆಗೆಟಿವ್ ಸೈನ್ ಬರುತ್ತೆ. ಈಗ ಅವರು ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದಾರೆ, ಬಲದಿಂದ ಎಡಗಡೆ ದಿಕ್ಕಿಗೆ ಚಲಿಸ್ತಾ ಇದ್ದಾರೆ. ಅವ್ರದ್ದು ವೇಗ ಎಷ್ಟಪ್ಪ ಅಂದರೆ 0.26 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ ಅಂತ ಅರ್ಥ. ಒಂದ್ಸರಿ ಗ್ಲ್ಯಾನ್ಸ್ ಮಾಡ್ಕೊಂಬಿಡಿ ಇದನ್ನು. ಸೊ ಮಕ್ಕಳೇ, ಇವತ್ತಿನ ಕ್ಲಾಸಿಗೆ ಈ ಪ್ರಾಬ್ಲಮ್ಸು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನು ಉಳಿದಿರ್ತಕ್ಕಂಥ ಟೆಕ್ಸ್ಚುಯಲ್ ಪ್ರಾಬ್ಲಮ್ಸ್ನ ನಾನು ಮಾಡಿಸ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ.